ಅಲ್ಲೇ ತಂಗಿಯವು ಅತ್ತಿಯರು ಮಾವರು ಅಯ್ಯ ಬರ್ರಿ ಒಳ ಬರ್ರಿ ಇಲ್ಲೇ ಹೊರಗೆ ಅಂಗಡ ನಿಂತ್ಕೊಂಡೆ ಕರಿತಲ್ಲ ಏನ ಇಲ್ಲಿ ನೋಡಿ ನಮ್ಮ ತಂಗಿ ಎಲ್ಲ ಬಂದಾರ. ಅಯ್ಯೋ ಅಣ್ಣಾರ, ಲಕ್ಷ್ಮ ಅಮ್ಮ, ಬರ್ರಿ ಒಳ ಬರ್ರಿ, ಇಲ್ಲೇ ಹೊರ ನಿಂತ್ಕೊಂಡು ಕರಿತಿರಲ್ಲ, ಒಳ ಬರಕ್ಕೆ ಏನು, ಬರ್ರಿ ಒಳ ಬರ್ರಿ. ಇಲ್ಲವ, ಹಂಗ ಬಕೊಂತ ನಿಮ್ ತಂಗಿ ಬಾಯ್ ಸುಮ್ನೆ ಇರ್ಬೇಕಲ್ಲ, ಹಂಗ ಇಲ್ಲಿಂದ ಒದರ್ಕೊಂತ ಬರ್ತಾಳ ಒಳಗ್ ಹೋಗೋದ್ ಬಿಟ್ಟು. ಅಯ್ಯ ಅತ್ತಿಯರ ಏನ್ ಮಾಡ್ರಿ, ಯಾವಾಗ ಮಣ್ಣ ಮಕ್ಕ ನೋಡೋಣ ಅಂತಂದೆ ಜೀವ ತಡಿಲಿಲ್ಲ, ಅದಕ್ಕೆ ಇಲ್ಲಿಂದನ ಕರ್ಬಿಟ್ಟೆ. ನೋಡ್ರಿ ನಮ್ಮಣ್ಣ ನಂದನಿ ಕೇಳ್ತ್ಲೆ ಎಲ್ಲಿದ್ನ ಏನು ಹೆಂಗ್ ಓಡಿ ಬಂದು ತಂಗಿವಾ ಅಂತ ಬಂದ್ ನೋಡ್ರಿ. ಹೌದೌದು, ಪಾಪ ಎಲ್ಲಿದ್ರ ಏನ ಪಾಪ ಅಲ್ರಿ. ಮತ್ತ ಪೈಕಿನಿಗಿಂತ ಹಂಗಾಗಿ ದೂಡ್ ಬಂದ್ಗಿಂದಿರ ಮತ್ತೆ ಯಾ ಮಾವರ ನಿಮಗ್ ಒಳ್ಳೆ ತಮಾಷೆ ಮಾಡೋದ ಒಂದ್ ಇದು ನೋಡ್ರಿ. ಇನ್ನ ಬಿಟ್ಟಿಲ್ಲೇನ್ರಿ ನೀವು ಇಲ್ಲಿ ಬರ್ರಿ ಪಾ ಒಳಗ ಅಡಿಗೆ ಮನೆಗಿಂದ ಬರ್ರಿ. ಅಡಿಗೆ ಮನ್ಯಾಗ ಹಂಗಾರ ನಮ್ ತಂಗ್ಯವ ಏನ ಕೆಲ್ಸ ಕೊಟ್ಟಿದ್ದಂಗ ಅದಳ. ನಿಮ್ ತಂಗಿ ಹಂಗ ಸುಮ್ಮನೆ ಕುಂದ್ರಿಸ್ಕೊಡಂಗಿಲ್ರಿ, ಏನಾರ ಒಂದ್ ಕೆಲ್ಸ ಮಾಡಕ್ ಹಚ್ಚಿರ್ತಾವ ನನ್ನ. ಬಡವ್ರ ಮನಿ, ಮುರುಕಲ್ ಮನಿ, ಹರಕಕ್ ಚಾಪಿ, ಮತ್ ಬೀಗ್ರ ಏನ ತಪ್ಪು ತಿಳ್ಕೊಬಾರ್ದು. ಏನ ಏನ್ ಮಾತಾಡ್ತೀಯಣ್ಣ ನೀನು? ನೀನು ನನ್ನ ಹೊರಗಿಟ್ಟು ಮಾತಾಡ್ತೀಯನ? ಇದ ಮನೆಗಿಂತ ನಾನು ಮದುವೆಯಾಗಿ ಹೋಗಿರೋದು, ನಾನು ಇದ ಮನೆ ಮಗಳ, ಮರತ್ತು ಸತ ಅನ್ಬಾಕ್ ಹೋಗ್ಬೇಡ ನೀನು, ನನಗ್ ಬೇಜಾರಾಗತ್ತೆ ಗೊತ್ತೇನ? ಅಲ್ಲಪ್ಪ, ಈಗ ನಿನ್ನ ಹುಡುಕೊಂಡು ಹೆಣ್ಣು ಇಲ್ಲಿಂದನೇ ತಗೊಂಡ್ ಹೋಗ್ಬೇಕಂತ ಯಾಕೆ ಬಂದಿವಿ ಹೇಳು? ಮನಿ ಮುಖ್ಯ ಅಲ್ಲ, ಮನೇನ ಹರಕು ಮುರ್ಕು ಚಾಪಿ ಮುಖ್ಯ ಅಲ್ಲ, ಮನೇನ್ ಮನುಷ್ಯರ್ ಮುಖ್ಯ, ಮನೇನ್ ಮನುಷ್ಯರ ಗುಣ ಮುಖ್ಯ. ಅದಕ್ಕೆ ನಿಮ್ ಮನಿ ಕಣ್ಣಿ ಕೇಳಕಂತಾನ ಬಂದೀವಿ. ಮತ್ತೆ ನೀ ನೋಡಿದ್ರೆ ಹಿಂಗ್ ಮಾತಾಡ್ತೀಯಪ್ಪ. ಹೋಲ್ ಬಿಡ್ರ ನಿಮ್ದು ಇದ್ದಿದ್ದ ಇಲ್ಲದಪ್ಪ, ನನ್ ಸೊಸಿ ಫಸ್ಟಕ್ಕಿಂತ ತೋರ್ಸ್ರಿ. ಆಕಿ ಈಗ ಗುಡಿಗೆ ಹೋದ್ಲು, ನೀವು ಬರೋದ್ ಗೊತ್ತಿಲ್ಲಲ್ಲ, ಈಗ ಹೋದ್ಲು. ಇಲ್ ಬಿಡ್ರತಿ, ಹೋಗಿ ಆರಾಮ್ ಬರವಲ್ಲಕ್ಕೆ ಏನ್ ಅವಸರ ಇಲ್ಲ. ಮತ್ತೇನ್ ಹೊರಗಷ್ಟ ಮಾತಾಡಲ್ಲನ? ಅಂದಂಗ ಲಕ್ಷ್ಮವ್ವ, ಇವ್ರು ಕೆಂಪ್ ಇವ್ರು ಯಾರಂತ ಗೊತ್ತಾಗಲಿಲ್ಲಲ್ಲ. ಅಯ್ಯೋ ಅಣ್ಣ, ಹೇಳದ ಮರ್ತ್ಬಿಟ್ ನೋಡು, ಈಕಿ ನನ್ ಗೆಳತಿ. ಅವನಾಗಲ್ಲೇ 3 ಮಂದಿ ಆಗ್ತು ನೋಡು, ಫಸ್ಟ್ ಶುಭಕಾರದ್ದು ಮದುವೆ ವಿಚಾರ ಮಾತಾಡಕ್ ಬಂತಿದ್ವಿ. ಹಂಗ ಯಾವಾಗಾರ ಬರೋದು ಬೇರೆ, ಆದ್ರೆ ಈ ಸಲ ಮದುವೆ ವಿಚಾರ ಮಾತಾಡಕಂತ ಬಂದಿವಲ್ಲ, ಮತ್ತೆ 3 ಮಂದಿ ಹೋಗ್ಬಾರ್ದು, ಮುರಾ ಬಟ್ಟೆ ಅಲ್ಲ, ಅದಕ್ಕೆ ನನ್ ಗೆಳತಿ, ಅದಕ್ಕೆ ಕರ್ಕೊಂಡ್ ಬಂದೀನಿ. ಹೌದು, ಇವ್ರನ್ನ ಕೂಡ ನೋಡಿದ್ದೆ ನನ್ನ ಲಕ್ಷ್ಯ ಬರ್ಲಿಲ್ಲ. ಆರಾಮದಿರಿ ಯಾಕರ? ಹಾ ಆರಾಮದೀನ್ರಿ, ನೀವ್ ಆರಾಮದಿರಲ್ರಿ? ಅಂದ್ರೆ ಶುಭ ಸುದ್ದಿ ಹೊತ್ಕೊಂಡೆ ಬಂದಿರ ಹಂಗಿದ್ರೆ. ನಾನು ಅಳಿಯ ಒಪ್ಕೊಂಡಂಗಿಲ್ವಾ? ಒಪ್ಕೊಳ್ಳಿಲ್ಲ ಅಂದ್ರೆ ಬಡ್ಡಿ ಮಗನ ಒಪ್ಪಿಸ್ಯಾರ ಮದ್ವಿ ಮಾಡಬೇಕಲ್ಲ, ಮತ್ತೆ ಒಪ್ಸಿ ಮದ್ವಿ ಮಾಡಾತೀವ್ರಿ. ಹ್ಞೂನ್ರಿ ಮಾವಾರ. ಅಲ್ಲ ಮತ್ತೆ ಹುಟ್ಟಾಗಿಂತ ಒಬ್ರಿಗೊಬ್ರಿಗೆ ಇವ್ರಿಗೆ ಅವರು ಇವ್ರಂತ ಮಾತಾಡ್ಕೊಂಡ್ರು ನಾವು. ಅಲ್ಲ ಆಮೇಲೆ ಅದು ಒಲ್ಲೆ ಅಂದ ಹಂಗಿಂತ ಬಂತು ಒಂದ್ ಸ್ವಲ್ಪ ಸುದ್ದಿ. ನಾ ನೋಡಿದ್ರೆ ನಿಮ್ಮ ಮನೆಗೆ ಕೊಡ್ತೀವಲ್ಲ, ಚಂದಾಗಿ ಬಾಳೆ ಮಂದಿಯಂದು ಬಾಳೆ ಮಾಡ್ಕೊಂಡು ಚಂದಾಗಿ ಅತ್ತಿ ನೋಡ್ಕೊಂಡು ಹೋದಂತ ಕಲ್ತ್ರೆ ಸಾಕು. ಸಾಲಿ ಬೇಡ ಮೂಲಿ ಬೇಡ ಅಂತಂದು ಸಾಲಿ ಕಲಿಸ್ಲಿಲ್ಲ. ಮನ್ಯಾಗಂತೂ ಬಾಳೆ ಅಚ್ಚುಕಟ್ಟು ಮಾಡ್ತಾಳಪ್ಪ, ಅಡಿಗೆ ಬರಲ್ಲ ಅನ್ನಲ್ಲ, ಇಂಥ ಬರಲ್ಲ ಅನ್ನಲ್ಲ, ಮನೆ ಬಾಳೆ ಎಲ್ಲ ಬರುತ್ತೆ, ಎಲ್ಲ ಕಲ್ಸಾಳ ನನ್ನ ಹೆಂಡತಿ ನಾನು ಎಲ್ಲ ಕಲ್ಸಿವಿ. ಆದ್ರೆ ಸಾಲಿದೊಂದು ಇಲ್ಲಿ ನೋಡು. ಮತ್ತೆ ನೀವು ನೋಡಿದ್ರೆ ಹಂಗ ಅಂದ್ಬಿಟ್ರಿ, ನನಗೆ ಎದಿನ ಹೊಡ್ದಂಗ ಆಗ್ಬಿಟ್ಟು. ಹೆಂಗ್ ಒಪ್ಪೇನಿಲ್ಲ ನನ್ನ ಅಳಿಯ. ಇಲ್ರಿ, ತಂದೆ ತಾಯಿ ಮಾತು ಮೀರಂಗಿಲ್ಲ. ಏನ ಸಾಲಿ ಕಲ್ತಿಲ್ಲ ಅನ್ನೋ ಒಂದು ವಿಚಾರ ಸ್ವಲ್ಪ ಸಿಟ್ಟಾಗ ನಾವು ಆಮೇಲೆ ತಿಳಿಸಿ ಹ್ಞೂ ಅಂತ ತಕೊಂಡ. ಹ್ಞೂ, ನಮಗೂ ಭಾಳ ಬೇಜಾರಾಗ್ಬಿಟ್ಟಿತ್ತು. ಯಾಕಂದ್ರೆ ಅತ್ತನ ಸಲುವಾಗಿ ಅಂತಂದಿಕ್ಕೆ ಹುಟ್ಟ ಅನ್ಕೊಂಡ್ಬಿಟ್ಟಿದ್ವಿ. ಈಗ ಹಿಂಗಲ್ಲಪ್ಪ ಅಂತ ಅನ್ಸ್ಬಿಟ್ಟಿತ್ತು. ಆಮೇಲೆ ನಮಗೂ ಬೇರೆ ಕಡೆ ಕೊಡಕ್ಕೆ ಮನ್ಸಿದ್ದಿಲ್ಲ. ಈ ಮೊದ್ಲಿಂದನ ಅದನ್ನ ಅನ್ಕೊಂಬಂದಿದ್ದಲ್ಲ, ಅತ್ತಿ ಮನೆಗೆ ಹೋಗ್ಕಳ, ಅತ್ತಿ ಮಾವನ ಮನೆಗೆ ಇರ್ತಾಳ, ಎಲ್ಲಿ ಬೇರೆ ಕಡೆ ಹೋಗಲ್ಲ, ನಮಗೆ ನಮ್ಮ ಮಗಳು ಚಿಂತಿಲ್ಲ, ಆರಾಮ್ ಇರ್ತಾಳ ಅಣಿಗತೆ ಅಂತ ಅನ್ಕೊಂಡಿದ್ವಿ. ಈಗ ಯಾವಾಗ ಮತ್ತೆ ಒಲ್ಲೆ ಅಂದ್ರೆ ಬೇರೆ ಮನೆಗೆ ಹೆಂಗೆ ಕಳ್ಸೋದು ಅಂತ ಒಂಥರ ನಮಗೆ ತಲೆ ಅದೇನೋ ಅಂತಾರಲ್ಲ, ಆಕಾಶನೇ ಕೆಳಗೆ ಕುಸ್ದು ಬಿದ್ದಂಗೆ ಆಗಿತ್ತು. ಇಲ್ಲವ, ನಮಗೂ ಹಂಗೆ, ಈಗ ನಿಮಗೆ ಹೆಂಗೈತಲ್ಲ ಹಂಗೆ ನಮ್ಗೆ ಬೇರೆ ಯಾವ್ದಾರ ಹುಡುಗಿನ ಕರ್ಕೊಂಬಂದ್ರೆ ಮನ್ಯಾಗ ಹೊಂದಾಣಿಕೆ ಮಾಡ್ಕೊಂಡಿರ್ತಾಳ, ಇಲ್ಲ ಅದ್ರ ಹಿರಿ ಸೊಸೆ ಹಾಕಳ, ಚಂದಾಗಿ ನಮ್ಮನ್ನೆಲ್ಲ ನೋಡ್ಕೋಬೇಕಲ್ಲವ. ಅದಕ್ಕೆ ಬೇರೆದವ್ರು ಹೆಂಗೆ ಏನು ಕಲ್ತುಟ್ರು ತಗ್ಗಿ ಬಗ್ಗೆ ಮಾಡಲ್ಲ ಕೆಲಸನ, ಒಂಥರ ದಿಮಾಕು ಸೊಕ್ಕಿಲನೇ ಸಿಟ್ಟಿತಾವು. ಆಮೇಲೆ ಈ ಮನೇನ ಬಾಳೆ ಹೋಗೋದಕ್ಕೂ ಗೊತ್ತಿರಲ್ಲ. ನಮ್ಮ ಹುಡುಗಿ ಆದ್ರೆ ನಾವು ಗೊತ್ತಿದ್ದವ್ರು ಇರ್ತೀವಿ, ನಮ್ಮನ್ನು ಚಂದ ನೋಡ್ಕೊಂತ ಮೊದ್ಲಾಗಿಂತ ಊಟಕ್ಕೆ ನೋಡ್ಕೊಂಡ್ ಬಂದಿರ್ತಾಳಲ್ಲ, ಹಂಗಾಗಿ ಆಕೆಗೆ ನಾವು ಬೇರೆ ಅನ್ಸಂಗೆ ಇಲ್ಲ. ಬಾಳೆ ಹೋಗೋದಕ್ಕೂ ಎಲ್ಲ ಕಲ್ತು ಹುಡುಗಿ, ನಮ್ಮ ಮನೆ ನಮ್ಮ ಸಂಪ್ರದಾಯ ಎಲ್ಲ ಗೊತ್ತೈತಿ, ಮುಂದೆ ನಮ್ದೆಲ್ಲ ಚಲೋ ನೋಡ್ಕೊಂಡು ಹೋಗ್ತಾಳ ಅನ್ನೋದಕ್ಕೆ ನಾವು ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ನಾವು ಬೇರೆ ಯಾ ಕಡೆನೂ ಚಿಂತೆ ಮಾಡಿಲ್ಲ ನೋಡುವ. ಏನ್ ಕೊಡ್ತಿ ಏನ್ ಕೇಳ್ತಿ, ಸುಮ್ಮನಿರ್ಲಿ, ಹೇಳ್ಬಿಟ್ಟು ಮಾತಾಡಕ ಬಿಡುವಲ್ಲ. ಏನ್ರಿ ಹತ್ತಿರ ಅವ್ರ ಅಕ್ಕರ್ ಏನ್ ಹೇಳಕತ್ತಾರಲ್ರಿ ಕಿವ್ಯಾಗ? ಈ ಹೇಳ್ಬಿಟ್ಟಿದ್ ಹಂಗ ಇರದ ಇಲ್ಲಿ ತಗೋರಿ, ಏನ್ ಹೇಳ್ರಿ. ಅಯ್ಯ ಈಕೆ ಅದೇ ವರದಷ್ಟ ನೀ ಏನ್ ಕೊಡ್ತಿ ಅವ್ರೇನ್ ಕೊಡ್ತಾರ ಕೇಳಕ್ ಗಂಟು ಬಿದ್ದ. ಅದು ಅವರೇ ಮತ್ತೆ ಇದು ತಪ್ಪು ತಿಳ್ಕೊಬೇಡ್ರಿ. ನಾವೇನು ಇದ್ದಂತಾರಲ್ಲ ನೋಡ್ತಾರಲ್ಲ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿ. ಅಲ್ಲ ಮತ್ತೆ ಹಂಗಂತ ನಾನೇನು ಪೂರ್ತಿ ಇಲ್ದಂಗಂತ ಕಳ್ಸಲ್ಲ. ತಾಳಿ ಒಂದು ನಿಮ್ದು ಒಂದು ನಮ್ದಲ್ಲ, ಒಂದು ತಾಳಿ ಮಾಡಿಸಷ್ಟು ರೊಕ್ಕ ಅಂತ ತೆಗೆದಿಟ್ಟಿನಿ. ಒಂದು ಜೊತೆ ಕಿವ್ಯಾನು ಇಷ್ಟು ಬಿಟ್ಟು ನನ್ನ ಕೈಲಿ ಏನು ಆಗಂಗಿಲ್ರಿ ಮಾವರ. ನಾನು ಇನ್ನು ಮತ್ತೆ ಇನ್ನೂ ಕೇಳ್ಬಿಡ್ತೆ, ಇವತ್ತು ಕೈ ಮುಗಿತೀನಿ, ಇದಕ್ಕಿಂತ ಹೆಚ್ಚು ನಮ್ಮಿಂದ ಆಗಲ್ಲ. ಅಯ್ಯೋ, ನೀವ್ ಯಾಕಂಗ ಅನ್ಕೊಂತೀರಿ? ನಿಮ್ ನಾವ್ ಏನ್ ಕೇಳಿದ್ವ ಈಗ? ಅಯ್ಯ ಅದನ್ನೆಲ್ಲ ಬಿಟ್ಬಿಡ್ರಿ. ನೀವು ಅದು ಒಂದು ತಾಳಿನೂ ನೀವು ಮಾಡ್ಸ್ಕೊಡಕ್ ಹೋಗ್ಬಿಡ್ರಿ, ಯಾಕಿವೇನು ಬೇಡ. ನಾವ ಅರ್ಬಿ ತರ್ತೀವಿ, ನಾವ ಬಂಗಾರ ಹಾಕ್ತಿವಿ, ನಾವೆಲ್ಲ ಮಾಡ್ಕೋತೀವಿ. ನೀವೇನು ಬೇಡ, ಸುಮ್ಮನೆ ಮದ್ವೆ ಹುಡುಗಿನೊಂದು ಕರ್ಕೊಂಬರ್ರಿ ಅಷ್ಟೇ. ಏ ಅದೇಂಗಾಗತ್ರಿ? ಒಂದ್ ತಾಳಿದಾರ ನಾವು ಕೊಡಬೇಕಲ್ಲ. ಒಂದ್ ತವ್ರ ಮನಿ ತಾಳಿ, ಒಂದ್ ಗಂಡ ಮನಿ ತಾಳಿ ಅಂತ ಇರುತ್ತೆ. ನಾವೊಂದ್ ತಾಳಿ ಕೊಡ್ತೀನಪ್ಪ, ಒಂದ್ ತಾಳಿ ಕೊಡ್ತೀನಿ. ಹುಡುಗ ನಮ್ಮ ಕಡೆಯಿಂದ ಅರ್ಬಿ ಅಂದ್ರ ಬಹಳಷ್ಟು ಸೂಟು ಬೂಟು ತರಷ್ಟಿಲ್ಲ. ನಾನು ಯೋಗ್ಯತೆ ಗೇಟೈತೆ ಅಟ್ಟು ರೊಕ್ಕ ಕೊಡ್ತೀನಿ. ಮ್ಯಾಗ ನೀವ ಹಾಕೊಂಡು ಅದಕ್ಕೆ ಎಂತ ಬೇಕಂತ ಹೋಗ್ಬೇಕು ಅರ್ಬಿ ಕೊಡಿಸ್ರಿ. ಆಯ್ತು, ನಿಮ್ ಇಷ್ಟನ ನಮ್ಮ ಇಷ್ಟ.
ನಂಗೆ ಮದ್ವಿದು ಯಾವಾಗ ಏನು ಅಂತಂದು ಕೇಳಿಸಿರೇನೆ? ಇಲ್ಲ ಅತ್ತಿಗೆಮ್ಮ, ಕೇಳಿಸ್ಬೇಕಾಗಿತ್ತು. ಫಸ್ಟ್ ನಿಮ್ಮಂತೆ ಕೈ ಸುದ್ದಿ ಯಾವಾಗ ನಮ್ಗೆ ಮದ್ವಿಗೆ ನನ್ನ ಮಗ ಹ್ಞೂ ಅಂದ ಖುಷಿ ಅಂತ ಮೊದಲು ನಿಮ್ಗೆ ಹೇಳಕ್ಕಂತ ಬಂದ್ವಿ. ಈಗ ಹೋದರೆ ನಾವು ಅದಕ್ಕೆ ಇಬ್ಬರದು ಜಾತಕ ಪಂಚಾಂಗ ಎಲ್ಲ ತೆಗಿಸಿ ಯಾವತ್ತು ಚಲೋ ಐತಿ ಅದ್ರ ದೂರ ಅಂತೂ ಬಿಡಂಗಿಲ್ಲ. ಮತ್ತೆ ಸನೇದ್ರಾಗ ಇಟ್ಕೋತೀನಿ, ಯಾಕಂದ್ರೆ ಈ ನನ್ನ ಮಗ ಇವತ್ತು ಹ್ಞೂ ಅಂದ ನಾಳೆ ಹ್ಞೂ ಅಂತಾನೆಲ್ಲ ಗೊತ್ತಿಲ್ಲ. ಅದಕ್ಕೆ ಜಲ್ದಿ ಮಾಡಿ ಮುಗಿಸಿ ಕೈ ಬಿಟ್ಬಿಟ್ಟ ತಾನ ಸುಮ್ಮಕ್ಕನ. ಅದಕ್ಕೆ ಭಾಳ ತಡ ಮಾಡಲ್ಲ, ಆದಷ್ಟು ಜಲ್ದಿನ. ಆಮೇಲೆ ಧಾಮ್ ಧೂಮ್ ಅಂತಂದು ನೀನು ದೊಡ್ಡ ಮಾಡಲ್ಲ, ಸುಮ್ಮನೆ ನಮ್ಮ ಊರ ಗುಡಿಯಾಗ ಹನುಮಪ್ಪನ ಗುಡಿಯಾಗ ಅಲ್ಲೇ ಒಂಚೂರು ನಮ್ಮ ಓಣನ್ವರ್ನ ಮೂರನವ್ರನ್ನ ಕರೆದು ಅಷ್ಟೇ ಮಾಡ್ಬೇಕಂತ ಮಾಡೀವಿ. ಹೌದೌದು, ಭಾಳ ದೊಡ್ಡದು ಗ್ರ್ಯಾಂಡಾಗಿ ಮಾಡಿ ಆ ಕಲ್ಯಾಣ ಮಂಟಪಕ್ಕೆ 3 ಲಕ್ಷ 4 ಲಕ್ಷ ರೂಪಾಯಿ ಬಡೋದು, ಆ ಊಟಕ್ಕೆ 1-2 ಲಕ್ಷ ರೂಪಾಯಿ ಬಡೋದು, ಬರ ಬೀಗರಿಗೆ ಅದಕ್ಕೆ ಇದಕ್ಕೆ ಅದು ರಿಟರ್ನ್ ಗಿಫ್ಟು ಅದು ಇದು ಅಂತಂದು ಅದಕ್ಕೆ 1 ಲಕ್ಷ ರೂಪಾಯಿ ಬಡೋದು, ಮತ್ತೆ ಹೋಗೋದು ಬರೋದು ಖರ್ಚು. ಬರೀ ಇದಕ್ಕೆ ರೊಕ್ಕ ಹೋಗುತ್ತೆ ರೀ. ಏನು ಸುಮ್ಮನೆ ಹೆಂಗಾದ್ರೂ ಮದ್ವಿನ ಗುಡಿ ಮುಂದೆ ತಲೆ ಕಟ್ಟಿದ್ರು ಮದ್ವಿನ, ಕಲ್ಯಾಣ ಮಂಟಪದ ಕಟ್ಟಿದ್ರು ಮದ್ವಿನ. ನಾವು ಬೇಕಾದವ್ರನ್ನ ಕರ್ಕೊಂಡು ಮದ್ವೆ ಮಾಡ್ಕೊಂಡು ಖುಷಿಯಾಗಿದ್ರೆ ಸಾಕು, ಹೌದಿಲ್ರಿ? ಹೌದು ನೋಡ್ರಿ, ಬಂಗಾರ ಅಂತ ಮಾತಾಡಿದ್ರಿ. ನಮ್ಮ ಮನ್ಸಿಗೆ ತೃಪ್ತಿಯಾಗಿ ನಮ್ಮ ಮಕ್ಕಳ ಮದುವೆ ಆದ್ರೆ ಸಾಕು. ಇನ್ನೊಬ್ರು ಮೆಚ್ಚಲಿ ಇನ್ನೊಬ್ರು ಸಲುವಾಗಿ ನಾವು ಮದುವೆ ಮಾಡೋದು ನಮಗೆ ಇಷ್ಟ ಅಲ್ಲ. ನಮ್ಮ ಇಷ್ಟ ಬಂದಾಗ ನಾವು ಮದುವೆ ಮಾಡ್ಕೊಂಡು ನಮ್ಮ ಮನೆ ನಾವು ನಮ್ಮ ಸೊಸಿನ ತುಂಬಿಸ್ಕೊಳ್ಳೋದು, ಹಳೆಯನ್ನ ತುಂಬಿಸ್ಕೊಳ್ಳೋದು ಅಷ್ಟೇ. ನಮಗೆ ಬೇಕಾದಂಗೆ ಮಾಡ್ಕೊಳ್ಳೋದು ಒಂದು ಮುಖ್ಯವಾದ ಇದು. ಆ ತಂಗಿದ್ರೆ ಕೈಕಲ್ ಮುಖ ತಕೋರಿ, ನಾಷ್ಟ ಊಟ ಏನಾರ ಮಾಡ್ರಂತ. ಬ್ಯಾ ಬಿಡೋಣ, ಅದಕ್ಕೆ ಈಗಿನ ಮಾಡ್ಕೊಂಡ ಬಂದಿದ್ವಿ. ಒಂದು ಕಪ್ ಚಾ ಕೊಟ್ಬಿಡ್ರಿ, ಕುಡಿದು ಹೋಗ್ಬಿಡ್ತೀವಿ. ಯಾಕವಾ ತಂಗವ, ನಮ್ಮ ಮನ್ಯಾಗ ಊಟ ಮಾಡಕ್ಕೆ ಏನಿಲ್ಲ ಅಂತ ತಿಳ್ಕೊಂಡು ಊಟಕ್ಕೆ ಅಂತೀಯ ಹೆಂಗ? ಊಟಕ್ಕೇನು ದೇವ್ರ ಕೊರಿ ಕೊಟ್ಟಿಲ್ವಾ? ಒಟ್ಟು ಕೈ ಮೈ ರೊಟ್ಟಿ 3 ದೊಡ್ಡ ದುಡಿತೀನಿ. ಊಟಕ್ಕೆ ಹೊಟ್ಟಿ ಬಿಟ್ಟು ಏನು ಕಮ್ಮಿ ಮಾಡ್ಕೊಂಡಿಲ್ಲ. ಮುಂದೆ ಎಕ್ಸ್ಟ್ರಾ ಅದಕ್ಕೆ ಇದಕ್ಕೆ ರೊಕ್ಕಿಲ್ಲ ಅಷ್ಟೇ. ಎದಳ್ರಿ, ಏನಾಗೋದಿಲ್ಲ. ನೀವು ಕೈಕಾಲು ಮುಖ ತಗೊಂಡು ಮಾಡಿಸೋತಿಗೆ ಏನಾರು ಬಿಸಿ ಬಿಸಿ ಮಾಡ್ತಲ್ಲ. ದುಷ್ಟಾನ್ನ ಭೋಜನ ಎಲ್ಲಿಕ್ಕಿಲ್ಲ. ಏನೋ ಒಂದು ಮಾಡಂತ ಉಣಿಸ್ ಕಳಿಸ್ತೀವಿ ಅಷ್ಟೇ. ದೊಡ್ಡ ಮಾತು ನಿಮ್ದೆ, ಅಂಥವೆಲ್ಲ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ನಾವೇನು ಮುಷ್ಟಾಂದಾಗನ ಜೀವನ ಮಾಡೋರಲ್ಲ, ನಾವು ಕಷ್ಟ ಸುಖ ಬಡತನ ಎಲ್ಲ ಅನ್ಭವಿಸ್ತವ್ರು. ನಮಗೆ ಇವೆಲ್ಲ ಏನು ಇದಲ್ಲ. ನೀವೇನು ಹಂಗೆ ಅನ್ನಕ್ಕೆ ಹೋಗ್ಬಿಡ್ರಿ. ಅಂದಂಗೆ ನಿಮ್ಮ ಮನ್ಯಾಗ ಒಂದು ಎಮ್ಮೆ ಇತ್ತಲ್ಲ? ಐತ್ರಿ ಅಮ್ಮ, ಇದೈತಿ. ಹೆಣ್ಕರನ ಇದೈತಿ. ಹೌದಪ್ಪ, ಅವಾಗ ಎಣ್ಣೆ ಬಂದಾಗ ನೋಡಿದ್ದೆ. ಎಮ್ಮೆ ಬರೀ ಚಲೋ ಒಂದು ಅಷ್ಟು ಬೇಯಿಸಿತ್ತು, ಅದಕ್ಕೆ ನೆನಪಾತೆ. ಹ್ಞೂ ರೀ ಅಮ್ಮಾರ, ಅದ ನೋಡ್ರಿ ನಮ್ಗೆ ಹೊಟ್ಟಿಗೆ ಅನ್ನ ಹಾಕಕತ್ತೈತಿ. ಹಾಲು ಒಟ್ಟಿಲೆ ಉಣಾಗ ಅಲ್ಲಿ ಇಲ್ಲಿ ಗೊತ್ತಿದ್ದವ್ರಿಗೆ ಹಾಲು ಮಾಡಿ ಬರ್ತೀನಿ ರೀ ಮುಂಜಾನೆ. ರಾತ್ರಿ ಒಟ್ಟು ಕೊಟ್ಟು ನಾವು ಮನೆಗೆ ಒಟ್ಟಿಟ್ಕೊಳೋದನ್ನ ಒಟ್ಟು ಬೆಣ್ಣೆ ಪಣ್ಣಿ ತೆಗೆದು ಅದು ಒಟ್ಟು ಬೆಣ್ಣೆ ತುಪ್ಪ ಅದಿಟ್ಟು ಮಂದಿ ಕೊಟ್ಟು ಒಟ್ಟು ರೊಕ್ಕ ಹಿಂದೆ ಕೆಟ್ಟದ ಇವಾಗ ಒಟ್ಟಿದಕ್ಕೆ ಮದುವೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಹಾಕೋ ನೋಡ್ರಿ. ಹೌದವ, ಹೈನಿದ್ರ ಅದೇನೋ ಅಂತಾರಲ್ಲ ಒಂದು ತುಂಬ ನನಗೆ ಅನ್ನಕ್ಕೆ ಬರೋಲ್ತ ಅದೇನೋ ಅಂತಾರ. ಒಟ್ಟು ಮನ್ಯಾಗ ಹೈನ್ ಇರ್ಬೇಕು ಚಲೋ. ಆತಾಯ್ತು ಅಮ್ಮ, ಎಮ್ಮಿ ಚಲೋ ಹಿಡಿದಂಗೆ ಐತಿ. ಸುಮ್ಮನೆ ಎಮ್ಮಿ ಇವ್ರಿಗೆ ಬಿಟ್ಟು ಅದ್ರ ಕರ ಅದ ತಳಿ ಚಲೋ ಇರ್ತೈತಿ. ಎಮ್ಮಿ ತಳಿ ಅಷ್ಟು ಚಲೋ ಮತ್ತೆ ಎಲ್ಲಿ ಬೇರೆ ಕಡೆ ಸಿಕ್ತಿದ್ದಂಗಿಲ್ಲ. ಎಮ್ಮಿ ಕರನ ಹೊರಗೆ ಕಳಿಸ್ಬಿಡೋದು ಮಗಳ ಜೊತೆಗೆ. ಅಲ್ಲೇ ಮನ್ಯಾಗ ನೀವು ಕೊಂಡು ತೊಗೊಂತೀರಿ ಹಾಲು, ಹೆಂಗೋ ಬೇಸಿ ಆಗುತ್ತೆ. ಎಮ್ಮಿ ಹಾಲು ಕೊಡ್ತೈತೆ, ಅಲ್ಲಿನೂ ಒಂದು ಹೈನ್ ಆಗತ್ತಿಲ್ಲ. ಇವರಂತೂ ರೇಷ್ನೆ ಕೊಡಲ್ಲ. ಈ ಕಡೆ ಎಮ್ಮಿನಾರ ಕೊಡ ಅನ್ನ ನಿನ್ನೊಳೆ ಕರ್ಕೊಂಬಂದ್ಲಿಕ್ಕೆ ಲಕ್ಷ್ಮವ್ವ. ಏನ್ರಿ ಅಕ್ಕರ ಏನೋ ಹೇಳಕತ್ತೀರಿ? ಏನು ಹೇಳ್ರಲ್ಲ. ಸುಮ್ಮನೆ ಕೇಳ್ಬೇಡ, ಸುಮ್ಮನೆ. ಅದೇ ಅಕ್ಕರ, ನಿಮ್ದು ಎಮ್ಮಿ ಚಲೋ ಹಾಲು ಹಿಂಡ್ತಿದ್ದಂಗೆ ಐತಲ್ರಿ, ಚಲೋ ತಳಿದನ? ಹ್ಞೂ ರೀ, ನಮ್ಮ ತಳಿ ಅಂತ ತಳಿ ಮತ್ತಿಲ್ಲೆಲ್ಲಿ ಊರಾಗನ ಇಲ್ಲ ಎಮ್ಮಿ. ಅದು ನಮ್ಮ ಮೊದ್ಲಿನ ನಮ್ಮ ಅತ್ತಿ ಅವ್ರ ಕಾಲದಾಗಿಂತ ಹಂಗೆ ಮರಿ ಹಾಕೊಂತ ಬಂದೈತಲ್ರಿ, ಅದು ತಳಿ ನಾವು ಹಂಗೆ ಇಟ್ಕೊಂಡಿವ್ರಿ. ಚಲೋ ಹಾಲು ಕೊಡ್ತೈತ್ರಿ. ಮುಂಜಾನೆ ಒಂದು 10 ಲೀಟ್ರ್, ಸಾಯಂಕಾಲ ಒಂದು 10 ಲೀಟ್ರ್ ಬೇಕಾದಂಗೆ ಕೊಡ್ತೈತೆ ನೋಡ್ರಿ. ಹಂಗಾದ್ರೆ ಈಗೇನದು ಹೆಣ್ಗಾರ ಹಾಕೈತಲ್ರಿ, ಅದನ್ನು ನಾಳೆ ಹಂಗೆ ಚಲೋ ಹಾಲು ಕೊಡ್ತಿದ್ದಂಗೆ ಐತಲ್ರಿ? ಹ್ಞೂ ರೀ, ಅದ್ರ ಮರಿ ಅದ್ರ ಎಲ್ಲ ಹಿಂಗೆ ಕೊಡ್ತೈತ್ರಿ. ಒಂದಿತ್ರಿ ಅದು ಮೊನ್ನೆ ಅದೇನೋ ಒಂದು ರೋಗ ಬಂದು ಸತ್ತೋತ್ತು. ಇಲ್ಲಾಂದ್ರೆ ಅದು ಎರಡು ಫಸ್ಟ್ನೇದೊಂದು ಆಗೈತಲ್ರಿ, ಇನ್ನೊಂದು ಕರ ಹೆಣ್ಣು ಹಾಕೈತ್ರಿ. ಅದು ದೊಡ್ಡದು ಅದು ಯಾಕೈದಾಗಿದ್ದಕ್ಕೆ ಈಗ ಎಣ್ಣೆದಿದ್ದು ಮತ್ತೂ ಹೆಣ್ಣು ಹಾಕೈತ್ರಿ. ಅದು ಇದಿತ್ತು ಇನ್ನೂ ಚಲೋ ಹಾಕೈತೆ. ಈಗ ಇದು ನೋಡ್ರಿ, ಈಗ ಮತ್ತೆ ಗಬ್ಬ ಆತಂದ್ರೆ ಮತ್ತೆ ಹೆಣ್ಣಾದ್ರೆ ಚಲೋನ ಆಗತ್ತೆ. ಹಂಗಾದ್ರೆ ಮತ್ತೆ ಗಬ್ಬ ಆದ್ರೆ ಮತ್ತೆ ಒಂದು ಹೆಣ್ಗಾರ ಹಾಕ್ತೈತೆ ಹಂಗಿದ್ರೆ. ಯಾರಿಗೆ ಗೊತ್ತ್ರಿ, ಹೆಣ್ಗಾರ ಹಾಕ್ತೈತೆ ಗಂಡು ಹಾಕ್ತೈತೆ. ಅಲ್ಲ, ಹೆಣ್ಣು ಹಾಕ್ಲಿ ಗಂಡು ಹಾಕ್ಲಿ ಇನ್ನೂ ಒಂದು ತಳಿ ಬಿಟ್ಟು ಇನ್ನೊಂದ್ಸಲ ಕಾದ್ರೆ ಹಾಕ್ತೈತಲ್ಲ ನಿಮ್ಗೊಂದು ಹೆಣ್ಗಾರ. ಆದ್ರೆ ನಾ ಏನು ಅನ್ನೋದಂದ್ರೆ, ಈಗ ನೀವು ವರದಕ್ಷಿಣೆ ಅಂತ ಕೊಡಲ್ಲ ಅಂತಾರೆ. ಪಾಪ ಲಕ್ಷ್ಮಕ್ಕರ ಮನೆಯಾಗ ಹಾಲು ಕೊಂಡು ತಗೊಂತಾರೆ. ಈಗ ನಿಮ್ಮ ಮಗಳ ಜೊತೆ ಈ ಎಮ್ಮಿ ಕರ ಒಂದು ಹೊಡೆದು ಕಳಿಸಿದ್ರೆ ಅವ್ರ ಮನೆಗೆ ಒಂದು ಹಾಲು ಆಗುತ್ತೆ. ಅಲ್ಲ ಮತ್ತೆ ಲಕ್ಷ್ಮಕ್ಕನ ಸಲಗಲ್ಲ, ಮತ್ತು ಅವ್ರ ಮನೆ ಸಲಗಲ್ಲ. ನಿಮ್ಮ ಮಗಳು ಪಾಪ ಇಲ್ಲಿ ಸುತ್ತಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ತಿಂದಕ್ಕೆ ಅಲ್ಲಿ ಕೊಂಡು ಇಷ್ಟೆಲ್ಲ ಆಗಲ್ಲ ನೋಡು. ಅಲ್ಲಿ ಮಗಳು ಹಾಲು ಸುತ್ತಿಂದ ಇರ್ಬೇಕಂದ್ರೆ ಈ ಕರ ಹೊಡೆದು ಕಳಿಸ್ಬಿಡ್ರಲ್ಲ. ಹೌದು ನೋಡು ಅಕ್ಕರ, ಚಲೋ ನೆನಪು ಮಾಡಿದ್ ನೋಡ್ರಿ. ಕರೆಯವ್ರಿ ಮಾವ್ರೆ, ಲಕ್ಷ್ಮ ಮತ್ತೆ ನಮಗಂತೂ ವರದಕ್ಷಿಣೆ ಕೊಡಕ್ಕೆ ಆಗಲಿಲ್ಲ. ನಿಮ್ಮ ಮನೆ ಒಂದು ಹೈನಾಗತ್ತವ, ನಮ್ಮ ಎಮ್ಮಿ ಕರ ಅಲ್ಲೇ ಹೊಡೆದು ಕಳಿಸ್ಬಿಡ್ತೀನಿ ತಗೋ. ನೋಡ್ದೇನೆ ಯಮ್ಮ, ನನ್ನ ಮಾತಾಡಿದ್ದಕ್ಕೆ ಬ್ಯಾಡ ಅಂತೀನಿ. ನೋಡು ನಿಮ್ಮ ಮನೆಗೆ ಎಮ್ಮಿ ಕರ ಬಂತು, ಒಂದು ಹೈನಾತು ನೋಡು. ನಿನ್ನ ಮನೆಗೆ ಹೈನಾಗಕ್ಕೆ ನಾನಾ ಕಾರಣ. ನನಗೆ ಮಾತ್ರ ದಿನ ಮುಂಜಾನೆ ಒಂದು 1/2 ಲೀಟ್ರು, ಸಾಯಂಕಾಲ ಒಂದು 1/2 ಲೀಟ್ರು ಫುಲ್ ಫ್ರೀ ನನಗೆ ಹಾಲ. ಯಮ್ಮ ಹೇಳೇ ನೋಡಿ ಈಗ ಮತ್ತೆ ಮನೆಗೆ ಹೋಗಿ ಮಾತಾಡ್ತೀನಿ. ಇಲ್ಲೇ ಎಲ್ಲ ಮಾತಾಡ್ಬೇಕನ್ನ ಒಟ್ಟು ಸುಮ್ಮನೆ ಇರಲೇ ಯಮ್ಮ. ಇಲ್ಲೇ ಮಾತು ಕೊಡು ಅಂದ್ರೆ ಮುಂದೆ ನಿಮ್ಮ ಮನೆಗೆ ಹೈನ ಬರೋಕೆ ನಾನು ಕಾರಣ ಆಗ್ತೀನಿ. ನೀ ಏನಾರ ಇಲ್ಲಿ ಹ್ಞೂ ಅನ್ಲಿಲ್ಲ, ಮಾತು ಕೊಡಲಿಲ್ಲ ಅಂದ್ರೆ ಇನ್ನೊಂದು ಫಿಟ್ಟಿಂಗ್ ಇಟ್ಟು ಅವ್ರಿಗೆ ಎಮ್ಮೆ ಹೊಡೆದು ಕಳಿಸ್ತಾರ್ದಂಗೆ ಮಾಡ್ಬಿಡ್ತೀನಿ ನೋಡಿ. ಮತ್ತೆ ಅಮ್ಮಾರ ಏನೋ ಅನ್ನಕತ್ತಾರಲ್ರಿ.
ಈ ಬೆಂಡ್ಲಿ ರಂಗ ಇರೋದ ಈಕಿದ ಈ ಎಡ್ಬಿಟ್ಟು ಬಾಯಿ ಮುಚ್ಚಂಗಿಲಿಕ್ಕೆ ಈಕಿ ಬಾಯಿನ ರೊಟ್ಟಿ ತುರುಕ್ಲಿ ಏನಾರ ಒಂದು ಕಿತಾಪತಿ ಬಾಯಿ ಒಟ 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 ಕಪ್ ಕೊಟ್ಬಿಡ್ತಾವಲ್ಲ ಹಂಗೆ ಒಟ ಒಟ ಇರ್ತೈತೆ ಅದ್ರದ್ದು ಬಿಡು ಹೋಗಿ ನೀ ಏನೋ ಅಡಿಗೆ ಮಾಡ್ಬೇಕಂದಲ್ವಾ ಹೋಗಿ ಅಮ್ಮ ಮಾತು ಕೊಡು ನೀನು ಮುಂಜಾನೆ ಸಾಯಂಕಾಲ ನೀನು ಅರ್ಧ ಲೀಟರ್ ಕೊಡ್ತೀಯಾ ಇಲ್ಲ ಕೊಡ್ತನಂದ್ರ ನಿನಗೆ ಎಮ್ಮೆ ಕರ ಕೊಡಕ ನೋಡು ಇಲ್ಲ ಅಂದ್ರೆ ನಾ ಏನಾರು ಪಿಟ್ಟಿಂಗ್ ಇಟ್ಟ ಬಿಡ್ತೀನಿ ಹೇಳು ಏನಂತ ಹೇಳ ವಾ ಅಡ್ಬಿಟ್ಟು ನಾ ಹ್ಞೂ ಆಗ್ಲಿಲ್ಲ ಅಂದ್ರೆ ನೀನೇನು ಸುಮ್ ಬಿಡ್ತೀಯನ್ಲೇ ಹಾಲು ಕೆಚ್ಚಲ್ದಾಗ ನಮಗ ಇಲ್ದಂಗೆ ಇನ್ಕೊಂಡು ಹೋಗಂಗದಿ ನೀನು ಕೊಡ್ತೀನ ಬೆಂಡ್ಲಿ ಕೊಡ್ತೀನಿ ಸುಮ್ ಬಾಯಿ ಮುಚ್ಚೋಟು